ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ನೀವು ಒಂದು ಪೇಪರ್ ಮಸಾಲೆ ದೋಸೆನ ಮಾಡಬೇಕಾ? ಹಂಗಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿರಿ. ಎಷ್ಟು ಚಲೋ ಬಂದಾವಂತ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಕಂಪ್ಲೀಟ್ ವಿಡಿಯೋ ನೋಡಿರಿ, ಪರ್ಫೆಕ್ಟಾಗಿ ಫಾಲೋ ಮಾಡಿರಿ. ಬರ್ರಿ ಈಗ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋನು. ಅದಕ್ಕಿಂತ ಮುಂಚೆ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಓಕೆ, ಈಗ ನೋಡಿರಿ ದೋಸೆ ಹಿಟ್ಟು ರೆಡಿ ಮಾಡಿಟ್ಟಿನಿ ನಾವು ಎಲ್ಲ ವೀಡಿಯೋಕ್ಕೂ ಎಲ್ಲ ದೋಸೆಗೂ ಸೇಮ್ ಮೆಥಡ ಫಾಲೋ ಮಾಡೋದು. ಬೇಕಂದ್ರೆ ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೀವು ಫಾಲೋ ಮಾಡ್ಬೋದು. ಎಷ್ಟು ಹುದುಗ್ ಬಂದೈತೆ ಅಂತ ನೋಡ್ತಿರ್ಬೋದು ನೀವು. ಅಷ್ಟು ಪಳ್ಳ ಐತಿ ಹಿಟ್ಟು. ಈ ಹಿಟ್ಟನ್ನ ಒಂದು ಸ್ವಲ್ಪ ಹಾಕೋಬೇಕು. ಅದಕ್ಕೆ 1 ಕಪ್ ಅಷ್ಟು ಫಸ್ಟ್ ಕಡಲೆ ಹಿಟ್ಟು ಹಾಕೊಳತ್ತೀನಿ ರೀ ಒಂದು ಪಾತ್ರೆ ಒಳಗೆ. ಹೋಟೆಲ್ದಾಗೆಲ್ಲ ಇದೇ ಟಿಪ್ಸ ಫಾಲೋ ಮಾಡಿದ್ರಿ. 1 ಕಪ್ ಚಿರುಟಿ ರವೆ ರೀ. ಇಲ್ಲ ಅಂತಂದರೆ ನೀವು ಬಾಂಬೆ ರವೆ ಬೇಕಾದರೂ ತೊಗೋಬೋದು. ಬಟ್ ಚಿರುಟಿ ರವಾನ ಯೂಸ್ ಮಾಡೋದ್ರಿ. ಹೋಟೆಲ್ದಾಗೆಲ್ಲ ಮಸಾಲೆ ದೋಸೆ ತಿಂದಿರ್ತಿರಲ್ಲ ನೀವು, ಪೇಪರ್ ಟೈಪ್ ಆಗಿರ್ತೈತೆ ನೋಡ್ತಿರ್ಬೋದು ನೀವು. ಅದು ಭಾಳ ಇಷ್ಟ ಆಗ್ತದೆ ರೀ ಎಲ್ಲರಿಗೂ. ಸೊ ಅದೇ ಟೈಪ್ ಮನ್ಯಾಗ ಎಷ್ಟು ಟ್ರೈ ಮಾಡಿದ್ರು ಬರಂಗಿಲ್ಲ ಅಂತ ಅಂತಿರ್ತಾರೆ ಕೆಲವೊಬ್ರು. ನೀವು ಈ ಟಿಪ್ಸ್ ಫಾಲೋ ಮಾಡಿ ನೋಡಿರಿ, ಖಂಡಿತ ಸೇಮ್ ಹಂಗೆ ಬರ್ತೈತಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ಈ ಟೈಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಬ್ಲೆಂಡ್ ಮಾಡ್ಕೋಬೇಕು ರೀ. ಚಲೋ ಹೊತ್ನಾಗೆ ಮಿಕ್ಸ್ ಮಾಡಬೇಕು. ಇದು ಒಂದು ಚೂರೂ ಗಂಟು ಉಳಿಬಾರ್ದು. ಹಂಗೆ ರವೆ ಮತ್ತು ಇದು ಕಡಲೆ ಹಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಗೆ ಫೈನಲಿ ತೋರಿಸ್ತೀನಿ ನಾನು. ಒಂದು ಕ್ರೀಮಿ ಸ್ಟ್ರಕ್ಚರ್ ಟೈಪ್ ಬರ್ತೈತಿ ಇದು. ಆ ಟೈಪ್ ಆಗೋ ಮಟ್ಟ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊರಿ. ಪೂರ್ತಿ ವಿಡಿಯೋ ನೋಡಿರಿ. ಮಧ್ಯ ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗಂಗಿಲ್ಲ ನಿಮ್ಗೆ. ನೋಡಿರಿ ಈಗ ಇದಕ್ಕೆ ದೋಸೆ ಹಿಟ್ಟು ಹಾಕೊಳತ್ತೀನಿ ನಾನು. ನೋಡ್ತಿರ್ಬೋದು ನೀವು ಎಷ್ಟು ದಪ್ಪ ಉದುಗ್ ಬಂದೈತೆ ಅಂತೇಳಿ ಹಿಟ್ಟು. ಈ ಟೈಪ್ ಆದ್ರೆ ದೋಸೆ ಪಳ್ಳಾಗ್ತಾವ್ರಿ. ಓಕೆ, ಈಗ ಇದು ಆಲ್ಮೋಸ್ಟ್ ಮಿಕ್ಸ್ ಮಾಡಿ ನಾನು. ಇದು ಸೇಮ್ ಮಸಾಲೆ ದೋಸೆ ನೀವು ಹೋಟೆಲ್ದಾಗ ಹೆಂಗೆ ತಿಂತಿರಲ್ಲ ಅದೇ ಟೈಪನ್ನ ಆಗ್ತಾವ್ರಿ. ಇದು ಪೇಪರ್ ಮಸಾಲ ಅಂತೇಳಿ. ನೀವು ಎಷ್ಟು ತೆಳ್ಳಗೆ ಮಾಡ್ಕೋತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಅಷ್ಟನ. ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೋರಿ. 1 ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ನೋಡಿ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋರಿ ಮತ್ತು. ಓಕೆ, ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋರಿ. ಈಗ ಮತ್ತೊಂದು ಸಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋರಿ. ಇದನ್ನ ಮಿಕ್ಸ್ ಮಾಡ್ಕೋರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ. ಇದು ಮಕ್ಳಿಗಂತೂ ಈ ದೋಸೆ ಭಾಳ ಇಷ್ಟ ಆಗ್ತದೆ. ಈಗ ಫೈನಲಿ ಇದು ಮಿಕ್ಸ್ ಮಾಡೋದು ಮುಗ್ದೈತಿ. ದೋಸೆ ಹಾಕೋದನ್ನು ಟ್ರಿಕ್ ಇರ್ತೈತೆ ರೀ. ಅದ್ರೊಳಗೂ ಸ್ವಲ್ಪ ಹೆಂಗೆ ಹಾಕೋದು ಅಂತೇಳಿ. ಈಗ ನೋಡಿರಿ ಚಲೋ ಹೊತ್ನಾಗ ತವಾ ಕಾಯಿಸ್ಬೇಕ್ರಿ. ಫಸ್ಟ್ ಭಾಳ ಹೈ ಫ್ಲೇಮ್ ಒಳಗಿಟ್ಟು ಕಾದ್ಮೇಲೆ ಮ್ಯಾಲೆ ಒಂದಿಷ್ಟು ನೀರು ಚಿಮ್ಕಿಸ್ಕೊಂಡ್ಬಿಟ್ಟು ಒಂದು ಕಾಟನ್ ಅರ್ಬಿನಿಂದ ಈ ಟೈಪ್ ನೀಟಾಗಿ ಒರೆಸ್ಕೋಬೇಕ್ರಿ ಅದು ತವಾ. ಈಗ ನೋಡಿರಿ ಈ ಟೈಪ ದೋಸೆ ಹುಯ್ಕೋಬೇಕ್ರಿ. ದೋಸೆ ಹಾಕ್ಬೇಕು. ಓಕೆ, ಅದು ವಿಡಿಯೋ ಆಗಲಿಲ್ಲ ರೀ ಫಸ್ಟಿಗೆ, ಆನ್ ಆಗಿದ್ದಿಲ್ಲ. ಅದು ನಾನು ಆಗೈತೆ ಅಂತ ತಿಳ್ಕೊಂಡು ಹಂಗೆ ಕ್ಯಾಪ್ಚರ್ ಮಾಡಿಬಿಟ್ಟೆ. ಇದೊಂದು ದೋಸೆ ತೆಗೆದು ಆಮೇಲೆ ನೆಕ್ಸ್ಟ್ ಇನ್ನೊಂದು ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡ್ತಿರ್ಬೋದು ನೀವು ಎಷ್ಟು ತೆಳ್ಳಗಾಗೈತೆ ಅಂತೇಳಿ. ಸೇಮ್ ಟು ಸೇಮ್ ಹೋಟೆಲ್ದಾಗ ಹೆಂಗೆ ಮಾಡಿರ್ತಾರಲ್ಲ ಹಂಗೆ ಆಗೈತೆ ನೋಡಿರಿ. ಇದ್ರ ಮೇಲೆ ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಏನಾದರೂ ಹಾಕ್ಕೊಂಡು ನೀವು ಸರ್ವ್ ಮಾಡ್ಬೋದು ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆ. ಈಗ ನೋಡಿರಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ. ಈ ಟೈಪ ಒಂದು ಬಟ್ಲ ದೋಸೆ ಹಿಟ್ಟು ಹಾಕೊಂಡ್ಬಿಟ್ಟು ಹಿಂಗೆ ಸಾವಕಾಶಾಗೆ ಪೂರ್ತಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ದೋಸೆ ಹಾಕೋಬೇಕ್ರಿ. ಇದಕ್ಕೆ ಮೇಲೆ ತುಪ್ಪ ಬೇಕಂದ್ರೆ ತುಪ್ಪ, ಇಲ್ಲ ಎಣ್ಣೆ ಬೇಕಂದ್ರೆ ಎಣ್ಣೆ ಯಾವುದಾದ್ರೂ 1 ಸ್ಪೂನ್ 1.5 ಸ್ಪೂನಷ್ಟು ಹಾಕೋಬೇಕು. ಬೆಣ್ಣೆ ಇದ್ರೆ ಬೆಣ್ಣೆನೂ ಹಾಕೋಬೋದು ನೀವು. ಇಲ್ಲಿ ನಾನು ಎಣ್ಣೆನೇ ಹಾಕ್ಕೊಂಡೀನಿ ನಾರ್ಮಲಾಗಿ. ಓಕೆ, ಇದು ಮೀಡಿಯಮ್ ಫ್ಲೇಮ್ ಇಡ್ಬೇಕು ರೀ. ಈಗ ಫ್ಲೇಮ್ ಕಮ್ಮಿ ಮಾಡಬೇಕು. ಮಾಡಿಬಿಟ್ಟು ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಪುಟಾಣಿ ಚಟ್ನಿ ಇದ್ರೆ ಪುಟಾಣಿ ಚಟ್ನಿ ಹಾಕೋರಿ. ಇಲ್ಲ ಶೇಂಗಾ ಚಟ್ನಿ ಅಂದ್ರೆ ಪರವಾಗಿಲ್ಲ, ಅದನ್ನ ಹಾಕೋರಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ದೋಸೆ. ತಿನ್ನಾಕಂತರೂ ಅಷ್ಟು ಕ್ರಿಸ್ಪಿನೆಸ್, ಬಾಯಾಗಿಟ್ರೆ ಕುಟುಂಬ ಅಂತ ಕರುಮ್ ಅಂತ ತುಂಬ ಟೇಸ್ಟಿಯಾಗಿರ್ತದೆ ರೀ ಇದು. ಕ್ರಿಸ್ಪಿನೆಸ್ಸು ಇರುತ್ತೆ, ಸಾಫ್ಟೂ ಇರ್ತೈತಿ. ಈಗ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರತೈತಿ. ಇವಾಗ ನಾನು 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳತ್ತೀನಿ. ಬೆಣ್ಣೆ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬೇರೆನೇ ಬರ್ತೈತಿ, ಚಲೋ ಬರ್ತೈತಿ. ಇನ್ನು 1 ದೋಸೆ ತಿನ್ನೋರು ಇನ್ನೊಂದು 2 ದೋಸೆ ತಿಂತೀರಿ. ಓಕೆ, ಈಗ ನೋಡಿರಿ ಇದ್ರ ಮೇಲೆ ಬೆಣ್ಣೆ ಹಾಕ್ಕೊಂಬಿಟ್ಟು ಈ ಟೈಪ್ ಸವರ್ಕೊಂಡು
ಬಿಟ್ಟರೆ ಅದು ಒಂಥರ ರೋಸ್ಟ್ ಆಗುತ್ತಲ್ಲ ರೀ, ಅದು ಒಂಥರ ತುಂಬ ಟೇಸ್ಟಿಯಾಗಿ ಬರ್ತದೆ ರೀ. ಚಟ್ನಿ ಜೊತೆ ಅದು ಎರಡೂ ರೋಸ್ಟ್ ಆದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಿರ್ಬೋದು ನೀವು, ಕಲರ್ ಚೇಂಜ್ ಆಗೈತಲ್ಲ, ಬ್ರೌನ್ ಕಲರ್ ಬಂದ ತಕ್ಷಣವೇ ಈ ಟೈಪ ತೆಗಿಬೇಕು ರೀ. ಓಕೆ ನೋಡಿರಿ, ಈಗ ಪೇಪರ್ ಮಸಾಲೆ ದೋಸೆ ರೆಡಿ.